ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದೀಯಾ? ಕಾಂಕ್ರೀಟ್ ಹಾಕಿರೋ ಲೆಕ್ಕ ಎಷ್ಟಾಗಿದೆ ಅಂತ ಹೇಳು. ನೋಡಿ ಚಿಕ್ಕಮ್ಮ, ಲೆಕ್ಕ ಬರ್ದಿರೋದು ಎಲ್ರಿಗೂ ತೋರಿಸ್ಬೇಕು ಅಂತಾನೆ. ಆದ್ರೆ ನೀವು ಕೇಳಿದ ತಕ್ಷಣ ಲೆಕ್ಕ ಕೊಡಕ್ಕಾಗಲ್ಲ. ನನಗೊಂದು ಸ್ವಲ್ಪ ಟೈಮ್ ಬೇಕು. ಅಥವಾ ಖಾಲಿ ಬುಕ್ ಇಟ್ಕೊಂಡು ನಾಟಕ ಆಡ್ತಿದ್ಯಾ? ಬಂಗಾರಿ, ಇಲ್ಲಿ ಏನು ನಡೀತಾ ಇದೆ? ರಾಗಿಣಿ ಯಾಕೆ ಲೆಕ್ಕ ಕೊಡದೆ ಸುಮ್ಮನೆ ಇದ್ದಾಳೆ? ಎಲ್ಲರೂ ಇದ್ದಾರೆ ತಾನೇ? ಅಜ್ಜಿ, ಎಲ್ಲರೂ ಇದ್ದಾರೆ. ಆದ್ರೆ ಮಂತ್ರವಾದಿ ಅತ್ತೆ ಮಾತ್ರ ಲೆಕ್ಕ ಎಲ್ಲ ಸುಮ್ಮನೆ ನೆನ್ಪಿಟ್ಟಿದ್ದಾಳೆ. ಏನು ಮಾಡ್ತಾ ಇದ್ದೀರಾ ಅಲ್ಲಿ? ರಾಗಿಣಿ, ಅದೇನು ಲೆಕ್ಕ ಮಾಡಿದ್ರೆ ನಮಗೂ ತೋರ್ಸಮ್ಮ, ನಾವು ಸ್ವಲ್ಪ ಕಣ್ಣಾರೆ ನೋಡ್ತೀವಿ. ಇದು ನಮ್ಮ ಲೆಕ್ಕ. ನಾನು ಲೆಕ್ಕ ಕೊಡಬೇಕಾಗಿರೋದು ಅಜ್ಜಿಗೆ. ನಿಮ್ಗ್ಯಾಕೆ ಲೆಕ್ಕ ತೋರಿಸ್ಬೇಕು? ಇಷ್ಟಕ್ಕೂ ನಾನು ನಿಮ್ಗೆ ಲೆಕ್ಕ ತೋರಿಸಿದ್ರೆ ನಿಮ್ಗಳಿಗೇನು ಅರ್ಥ ಆಗುತ್ತೆ? ಒಬ್ಬ ಪ್ರೊಫೆಷ್ನಲ್ ಚಾರ್ಟೆಡ್ ಅಕೌಂಟ್ನ ಕರೆಸಿ ಲೆಕ್ಕನೂ ತೋರಿಸ್ತೀನಿ, ಆಡಿಟು ಮಾಡಿಸ್ತೀನಿ. ಏಯ್, ಏನೇ ನಿನ್ನ ಮಾತಿನ ಅರ್ಥ? ಲೆಕ್ಕ ನೋಡಕ್ಕೆ ನಮಗೂ ಹಕ್ಕಿದೆ. ಇಷ್ಟೊತ್ತು ಲೆಕ್ಕ ತೋರಿಸ್ತೀನಿ ಹಾಗೆ ಹೀಗೆ ಅಂತ ಹಾರಾಡ್ತಾ ಇದ್ದವಳು ಈಗ ಹಿಂದೆಟ್ಟಾಗ್ತಾ ಇದೆಯಾ ಅಂದ್ರೆ ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತ ಅರ್ಥ ತಾನೆ? ಚಿಕ್ಕಮ್ಮ, ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡಿ. ಇಲ್ಲಿ ಯಾವ ಗೋಲ್ಮಾಲು ಆಗಿಲ್ಲ. ಓ ಹೌದಾ? ಹಾಗಿದ್ಮೇಲೆ ಲೆಕ್ಕದ ಪುಸ್ತಕನ ಯಾಕಮ್ಮ ಮುಚ್ಚಿಟ್ಕೊಂಡಿದ್ಯಾ? ಅದ್ರಲ್ಲಿ ಏನಿದೆ ಅಂತ ತೆಗೆದು ಎಲ್ರಿಗೂ ತೋರ್ಸೋದು ತಾನೆ? ಏಯ್, ನೀನು ಯಾರು ನೀ ಹೇಳೋಕ್ಕೆ? ನೀನು ಯಾರು? ಅತ್ತೆ ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಅವಳು ಸರಿಯಾಗಿ ನಿಭಾಯಿಸಿದಾಳೆ. ಅತ್ತೆ ಲೆಕ್ಕ ಕೇಳಿದ್ರೆ ಅದನ್ನು ಅವಳು ತೋರಿಸ್ತಾಳೆ. ಮತ್ತೆ ನಿಂದೇನು? ನೀನೇ ನಿನ್ನ ಸ್ವಂತ ದುಡ್ಡು ಕೊಟ್ಟಿದ್ಯಾ? ಏಯ್, ನಾನು ಯಾಕೆ ದುಡ್ಡು ಕೊಡ್ಲಿ? ಇದು ಜಾಯಿಂಟ್ ಫ್ಯಾಮಿಲಿ ಹೆಸರಲ್ಲಿ ನಡೆದಿರೋ ಖರ್ಚು. ಈ ಮನೆಗೆ ಮಗ ನನ್ನ ಗಂಡ ಇನ್ನೂ ಜೀವಂತವಾಗಿದ್ದಾನೆ. ನ್ಯಾಯವಾಗಿ ಹೇಳಬೇಕು ಅಂದರೆ ಎಲ್ಲ ಅಧಿಕಾರನೂ ನನ್ನ ಗಂಡನಿಗೆ ಸಿಗಬೇಕಾಗಿತ್ತು. ಆದರೆ ಮನೆ ಕಟ್ಟೋ ನೆಪದಲ್ಲಿ ಲಕ್ಷ ಲಕ್ಷ ದುಡ್ಡನ್ನ ನುಂಗಿ ನೀರು ಕುಡ್ದಿದ್ರ ಅಮ್ಮ ಮಗಳಿಬ್ರು. ಅಲ್ಲ ಕಣೆ, ನಾನು ಅವಳ ಕೇಳ್ತಾ ಇದ್ರೆ ನೀನು ಯಾಕೆ ಮಧ್ಯದಲ್ಲಿ ಮೂಗು ತೋರಿಸ್ಕೊಂಬರ್ತಾ ಇದೆಯಾ?